ಚಿನ್ನದ ಬೆಲೆ ಗಗನಮುಖಿಯಾಗಿ ಸಾಗ್ತಾ ಇದ್ದು ಕಳ್ಳರ ಕಣ್ಣು ಚಿನ್ನದ ಮೇಲೆ ಬಿದ್ದಿದೆ. ಉಡುಪಿ ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ ಚಿನ್ನಕ್ಕೆ ಕನ್ನ ಹಾಕಿದ್ದಾರೆ. ಪಡುಬಿದ್ರೆಯ ದಿವಾಕರ್ ಶೆಟ್ಟಿ ಮನೆಯಲ್ಲಿ ಚಿನ್ನ ಲೂಟಿಯಾಗಿದೆ. ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಬಾಗಿಲನ್ನ ಮುರಿದು ಕೈಚಳಕ ತೋರಿಸಿದ್ದಾರೆ ಕಳ್ಳರು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಮನೆಯ ಬಾಗಿಲನ್ನ ಮುರಿದು ಈ ಕೃತ್ಯ ಎಸಗಲಾಗಿದೆ. ಮನೆ ಕಾವಲುಗಾರ ಮಲಗಿದ್ದಾಗ ಬಾಗಿಲನ್ನ ಒಡೆದು ಒಳಗ್ನುಗ್ಗಿದ್ದಾರೆ ಕಳ್ಳರು. ಕಾವಲು ಕಾಯ್ತಾ ಇದ್ದ ವ್ಯಕ್ತಿಯ ಮೊಬೈಲ್ ಫೋನ್ ದೋಚಿದ್ದಾರೆ ಕಳ್ಳರು. ಅದಾದ ಬಳಿಕ ಕದ್ದ ಮೊಬೈಲ್ ಫೋನ್ ಅನ್ನ ದೂರದ ಮಸೀದಿ ಬಳಿ ಎಸೆದು ಕಳ್ಳರು ಹೋಗಿದ್ದಾರೆ. ಇದೀಗ ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮನೆ ಮಾಲೀಕರು ಮುಂಬೈಗೆ ಹೋಗಿದ್ದಾಗ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ. ಸಿಸಿಟಿವಿ ದಿಕ್ಕನ್ನ ಬದಲಿಸಿ ಕೃತ್ಯ ಎಸಗಿದ್ದು ಹೋಗುವಾಗ ಡಿವಿಆರ್ ಅನ್ನು ಕೂಡ ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಉಡುಪಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಇವತ್ತು ಮತ್ತೊಂದು ಕಳ್ಳತನವಾಗಿದೆ. 2 ದಿನದ ಹಿಂದೆ ಅಷ್ಟೇ ಪಡುಬಿದ್ರಿ ಭಾಗದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಒಂದು ಕಳ್ಳತನ ಆಗಿತ್ತು. ಸುಮಾರು 1 ಕೋಟಿಯಷ್ಟು ಅಲ್ಲಿ ಅದು ಚಿನ್ನವನ್ನು, ಸುಮಾರು 70 ಪೌಂಡ್ ಚಿನ್ನವನ್ನು ದೋಚಿದ್ರು. ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥ ಒಂದು ಮನೆ ನಾವು ನೋಡ್ಬೋದು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂಥ ಹಿರಿಯ ಕಾಂಗ್ರೆಸ್ ನಾಯಕರು ಕಾಪು ದಿವಾಕರ್ ಶೆಟ್ಟಿ ಅಂತ ಅವರ ಮನೆಯಲ್ಲಿ ಕಳ್ಳತನ ಆಗಿರುವಂಥದ್ದು. ಕಳ್ಳತನ ಆಗಿರೋದು ಹೇಗೆ ಅಂದರೆ, ಎದುರಿನ ಬಾಗಿಲನ್ನು ಮುರಿಯುವ ಮೂಲಕ ಕಳ್ಳರು ಒಳಗೆ ಹೋಗಿದ್ದಾರೆ. ಮನೆಯಲ್ಲಿ ಯಾರು ಇರಲಿಲ್ಲ, ಮುಂಬೈಗೆ ಹೋಗಿದ್ದರು. ಆದರೆ ಒಬ್ಬರು ಮಲಗುವುದಕ್ಕೆ ಅಂತ ಬಂದಿದ್ದರು. ಅವರಿಗೆ ಅರಿವಿಗೆ ಬಾರದ ರೀತಿಯಲ್ಲಿ ನಾವು ನೋಡ್ಬೋದು ಎದುರಿನ ಬಾಗಿಲನ್ನು ಒಡೆದು ಕಳ್ಳರು ಒಳಗೆ ನುಗ್ಗಿದ್ದಾರೆ ಅಂತ. ಏನು ಕಳ್ಳತನ ಆಗಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಇಲ್ಲ. ಬಹುತೇಕ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನೆಲ್ಲ ಅವರು ಸೇಫ್ ಆಗಿ ಲಾಕರ್ಲಿ ಇಟ್ಟಿದ್ರು ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಮನೆ ಮಾಲಕರು ಮುಂಬೈನಲ್ಲಿದ್ದಾರೆ. ಅವರು ಬಂದ ಮೇಲಷ್ಟೇ ಏನು ಕಳ್ಳತನ ಆಗಿರ್ಬೋದು ಅನ್ನೋದು ಗೊತ್ತಾಗಬೇಕು. ಆದರೆ ಸದ್ಯಕ್ಕೆ ಇದೊಂದು ಗಂಭೀರ ವಿಚಾರ ಅಂತಲೇ ನಾವು ಪರಿಗಣಿಸಬೇಕು. ಯಾಕಂದರೆ ಈ ಭಾಗದಲ್ಲಿ, ಅದರಲ್ಲೂ ಪಡುಬಿದ್ರೆ ಕಾಪು ಭಾಗದಲ್ಲಿ ಪದೇ ಪದೇ ಕಳ್ಳತನಗಳಾಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಸಂಶಯ, ಯಾಕೆ ಆ ಒಂದು ಪರಿಣಾಮಕಾರಿಯಾಗಿ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಸಂಶಯ ಮೂಡುವುದಕ್ಕೆ ಕಾರಣ ಆಗಿದೆ. ಕಳೆದ 1 ವರ್ಷದ ಹಿಂದೆ ಉದ್ಯಾವರ ಭಾಗದಲ್ಲಿ ಸುಮಾರು 1 ಕೋಟಿ ಪ್ರಮಾಣದ ಕಳ್ಳತನ ಆಗಿತ್ತು. 2 ದಿನದ ಹಿಂದೆ ಇಲ್ಲೇ ಪಕ್ಕದ ಪಡುಬಿದ್ರೆಯಲ್ಲಿ ಅದೇ ರೀತಿಯಲ್ಲಿ ಸುಮಾರು 70 ಪೌಂಡ್ನಷ್ಟು ಚಿನ್ನವನ್ನು ಕದ್ದುಕೊಂಡು ಹೋಗಿದ್ರು. ಹಾಗಂತ ಭದ್ರತಾ ವ್ಯವಸ್ಥೆಗಳು ಇರಲಿಲ್ವಾ ಕೇಳಿದರೆ, ನೀವು ನೋಡ್ಬೋದು ಅಲ್ಲಿ CC ಕ್ಯಾಮೆರಾ ಕೂಡ ಇದೆ. ಆದರೆ CC ಕ್ಯಾಮೆರಾವನ್ನು ದಿಕ್ಕು ಬದಲಾಯಿಸಿ ಅದರ DVR ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಕಳ್ಳರು. ಮನೆಗೆ ನುಗ್ಗಿದ್ದಾರೆ, ಬಾಗಿಲನ್ನು ಒಡೆದು ಮನೆಗೆ ನುಗ್ಗಿದ್ದಾರೆ ಅನ್ನುವಂಥದ್ದು. ಸೊ ಮನೆಯಲ್ಲಿ ಯಾರು ಇರಲಿಲ್ಲ ಅನ್ನುವಂಥ ಮಾಹಿತಿ ಅವರಿಗೆ ಇತ್ತು. ಅಂದರೆ ಹಗಲು ಹೊತ್ತಿಗೆ ಬಂದಾಗ ಮನೆಗೆ ಬಾಗಿಲು ಹಾಕಿದ್ದನ್ನು ಗಮನಿಸಿದ್ದಾರೆ. ರಾತ್ರಿ ಹೊತ್ತಿಗೆ ಒಬ್ಬರು ಮಲಗಲಿಕ್ಕೆ ಬಂದರೂ ಕೂಡ ಅವರಿಗೆ ಗೊತ್ತಾಗದ ರೀತಿಯಲ್ಲಿ, ಶಬ್ದವಾಗದ ರೀತಿಯಲ್ಲಿ ಕಳ್ಳತನವನ್ನು ಮಾಡಿಕೊಂಡು ಹೋಗಿರುವಂಥದ್ದು ನಾವು ನೋಡ್ಬೋದು. ಭಾಳ ಒಂದು ಎಸ್ಟಾಬ್ಲಿಷ್ಡ್ ಮೇಯ್ನ್ ಏರಿಯಾ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥದ್ದು. ಹಿರಿಯ ನಾಯಕರು, ಒಂದಿಷ್ಟು ಆಸ್ತಿಪಾಸ್ತಿ ಶ್ರೀಮಂತಿಕೆ ಇರಬಹುದು ಅನ್ನುವಂಥ ಅರಿವು ಇದ್ದವರೇ ಬಂದಿರುವಂಥ ಸಾಧ್ಯತೆಗಳು ಇವೆ. ಈ 3 ದೊಡ್ಡ ಕಳ್ಳತನಗಳಾದರೆ ಸಣ್ಣ ಪುಟ್ಟ ಕಳ್ಳತನಗಳು ಈ ಭಾಗದಲ್ಲಿ ಸಾಕಷ್ಟು ಆಗಿದೆ. ಇವೆಲ್ಲವನ್ನು ಪತ್ತೆ ಹಚ್ಚಬೇಕಾದಂಥದ್ದು ಪೊಲೀಸರ ಕರ್ತವ್ಯ. ಕಾಪು ಪಡುಬಿದ್ರೆ ಪೊಲೀಸರು ಈ ಬಗ್ಗೆ ಹೆಚ್ಚು ಕಾರ್ಯೋನ್ಮುಖವಾಗಬೇಕಾಗಿದೆ ಅನ್ನುವಂಥದ್ದು ಒಂದು ಭಾಗ. ಮತ್ತು ಈ ಭಾಗದಲ್ಲೇ ಯಾಕೆ ಕಳ್ಳತನ ನೋಡ್ಬೋದು ನೀವು, ಜನಗಳು ಕೂಡ ಆತಂಕದಿಂದ ಬಂದು ಸಾಕಷ್ಟು ಜನ ಇಲ್ಲೇ ಸೇರಿರ್ತಾರೆ. ಯಾಕೆ ಈ ಭಾಗದಲ್ಲೇ ಹೆಚ್ಚು ಕಳ್ಳತನ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಮುಖ್ಯವಾಗಿ ಇದೊಂದು ಕೈಗಾರಿಕೆಗಳೇ ಹೆಚ್ಚು ಇರುವಂಥ ಪ್ರದೇಶ. ಅದು ಪಾದೂರಿನ ಕಚ್ಚಾ ತೈಲ ಸಂಗ್ರಹಣಾಗಾರ ಇರ್ಬೋದು, UPCL ಘಟಕಗಳಿರ್ಬೋದು. ಅಲ್ಲಿಗೆ ಉತ್ತರ ಭಾರತದ ಸಾಕಷ್ಟು ಕಾರ್ಮಿಕರು ಬಂದು ನೆಲೆಸಿದ್ದಾರೆ. ಸೊ ಇದು ಈಗ ಕೇವಲ ಊರಿನವರ ಓಡಾಟಗಳಿಗಿಂತಲೂ ಹೊರ ಊರುಗಳ, ಹೊರ ರಾಜ್ಯಗಳ ಜನರ ಓಡಾಟವೇ ಈ ಭಾಗದಲ್ಲಿ ಜಾಸ್ತಿ ಇರುವಂಥದ್ದು. ಸೊ ಇಂತಹ ಕೃತ್ಯಗಳು ನಡೆದಾಗ ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದ ಉತ್ತರ ಭಾರತೀಯರು, ಮುಖ್ಯವಾಗಿ UP. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.